ಚಿಕ್ಕ ಕಲಾಂ ಮತ್ತು ಹಾರುವ ಕನಸು. ಒಂದು ಕಾಲದಲ್ಲಿ ರಾಮೇಶ್ವರಂ ಎಂಬ ಒಂದು ಸುಂದರ ಪಟ್ಟಣದಲ್ಲಿ ಕಲಾಂ ಎಂಬ ಕುತೂಹಲಪೂರ್ಣ ಬಾಲಕನೊಬ್ಬನಿದ್ದನು. ಅವನು ಆಕಾಶದತ್ತ ನೋಡುತ್ತಾ ಹಾರುವ ಹಕ್ಕಿಗಳನ್ನು ಮೆಚ್ಚುತ್ತಿದ್ದ. ಕಡಲ ತೀರದಲ್ಲಿ ಮಣ್ಣು ಮೇಲೆ ಬಿದ್ದು ಹಕ್ಕಿಯಂತೆ ಹಾರುವ ಕನಸು ಕಾಣುತ್ತಾ ಕಾಲ ಕಳೆದನು. ಕಲಾಂನ ತಂದೆ ಬೋಟ್ ಮಾಲೀಕನಾಗಿದ್ದು ಒಳ್ಳೆಯ ಹೃದಯದವನಾಗಿದ್ದ. ಅವರು ಕಲಾಂನಿಗೆ ನಿಷ್ಠೆ ಮತ್ತು ಸಹಾಯಮನೆ ಭಾವವನ್ನು ಕಲಿಸಿದರು. ಪ್ರತಿದಿನವೂ ಕಲಾಂ ತನ್ನ ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದ, ಶಾಲೆಗೆ ಹೋಗುತ್ತಿದ್ದ ಮತ್ತು ರಾತ್ರಿ ಸಣ್ಣ ದೀಪದ ಕೆಳಗೆ ಪುಸ್ತಕ ಓದುತ್ತಿದ್ದ. ಒಂದು ದಿನ ಕಲಾಂ ಒಂದು ಪತ್ರಿಕೆಯಲ್ಲಿ ವಿಮಾನವನ್ನು ಕಂಡನು. ಅಯ್ಯೋ, ಎಷ್ಟು ಅದ್ಭುತ ಎಂದು ಅಚ್ಚರಿಯಿಂದ ಕೂಗಿದನು. ಒಂದು ದಿನ ನಾನು ಕೂಡ ಇದನ್ನು ನಿರ್ಮಿಸುತ್ತೇನೆ ಎಂದು ಕನಸು ಕಂಡನು. ಕಾಲಕ್ರಮೇಣ ಕಲಾಂ ಬಹಳ ಮನೋಯೋಗದಿಂದ ಅಧ್ಯಯನ ಮಾಡಿದನು. ವಿಜ್ಞಾನವನ್ನು ಪ್ರೀತಿಸಿದನು ಮತ್ತು ಕಷ್ಟ ಬಂದರೂ ಎಂದಿಗೂ ಹಿಂತಿರುಗಲಿಲ್ಲ. ಆತನು ವಿಜ್ಞಾನಿಯಾಗಿ ಭಾರತಕ್ಕೆ ರಾಕೆಟ್ ಮತ್ತು ಉಪಗ್ರಹಗಳನ್ನು ತಯಾರಿಸಲು ಸಹಾಯ ಮಾಡಿದನು. ಜನರು ಅವನನ್ನು ಭಾರತದ ಕ್ಷಿಪಣಿ ಪುರುಷ ಎಂದು ಕರೆಯಲಾರಂಭಿಸಿದರು. ನಂತರ ಕಲಾಂ ಭಾರತ ದೇಶದ ರಾಷ್ಟ್ರಪತಿಯಾದನು. ಆದರೂ ಆತನು ಸದಾ ಸರಳ ಮತ್ತು ವಿನಮ್ರನಾಗಿಯೇ ಉಳಿದನು. ಮಕ್ಕಳನ್ನು ಭೇಟಿಯಾಗಲು ಅವರು ಹೀಗೆ ಇಷ್ಟಪಟ್ಟರು ಮತ್ತು ಆಗಾಗ ಹೇಳುತ್ತಿದ್ದರು, ದೊಡ್ಡ ಕನಸು ಕಾಣಿರಿ, ಮೆಹನತಿಪಡಿ, ಕೆಲಸ ಮಾಡಿ, ಎಂದಿಗೂ ಬಿಟ್ಟುಕೊಡಬೇಡಿ. ಅಂತೂ ನೋಡಿ, ಹಾರುವ ಕನಸು ಕಂಡ ರಾಮೇಶ್ವರನ್ನ ಆ ಚಿಕ್ಕ ಬಾಲಕನು ಭಾರತದ ಹೆಮ್ಮೆ ಆಕಾಶಕ್ಕೆ ತಲುಪಿಸಿದನು.